ಎಲ್ಲ ಸಿನಿಮಾಗಳು ಹಾಗೆ ಬರುತ್ತೆ ಹೋಗುತ್ತೆ, ಬಟ್ ಬಂದು ಜನಕ್ಕೆ ತಲುಪಬೇಕು. ನಮ್ಮ ಹಂಟಿಂಗ್ ಏನ್ ಭೇಟೆ ಮಾಡ್ತಾನೆ, ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂಥ ದುರ್ಜನರನ್ನ ಭೇಟೆ ಮಾಡಬೇಕು. ಭೂಮಿ ಗಟ್ಟಿ ಇಲ್ಲ ಅಂದ್ರೆ ಫೌಂಡೇಶನ್ ಹಾಕಿ ಪ್ರಯೋಜನ ಇಲ್ಲ. ನಿರ್ಮಾಪಕರು ಗಟ್ಟಿ ಇದ್ದಾಗ ಅಲ್ಲಿ ನಿರ್ದೇಶಕರು ಕೆಲಸ ಮಾಡೋದಕ್ಕೆ ಸಾಧ್ಯ. ಸಾಧು ಕೋಕಿಲ್ ಅವ್ರನ್ನ ಇಟ್ಕೊಂಡು 2 ದಿನ 3 ದಿನ ಮಾಡೋದಕ್ಕೆ ತುಂಬಾ ಸುಸ್ತೋಡಿತಾರೆ. ಇಲ್ಲ, ನಾನು 34 ದಿನ ಅವ್ರ ಜೊತೆಲಿ ಕೆಲಸ ಮಾಡಿದ್ದೆ. ವ್ಯಾಪಾರಕ್ಕೋಸ್ಕರ ಒಂದು ಹುಡುಗಿ ಸಂಪರ್ಕ ತಗೊಳ್ತಾರೆ, ವ್ಯಾಪಾರ ಆದ ನಂತರ ಇವ್ರನ್ನ ಕರೆಸ್ಕೊಂಡು ಅವರಿಗೆ ಕೊಡೋ ಮೊದಲು ಇವನೊಂದಷ್ಟು ದಿನ ಆಕೆನ ಅನುಭವಿಸ್ತಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕ್ ಅಂತ. ಈ ಹೊತ್ತು ನನ್ನ ಜೊತೆಗೆ ಕಲಾ ಸಾಮ್ರಾಟರು ಎಸ್ ನಾರಾಯಣ್ ಅವರಿದ್ದಾರೆ. ಸೊ ಬಹಳ ದಿನಗಳ ಒಂದು ಅಭಿಲಾಷೆ ಮತ್ತು ತುಂಬ ಕಾದಿದ್ದೆ ಈ ಒಂದು ಸಂದರ್ಶನಕ್ಕೋಸ್ಕರ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಥ್ಯಾಂಕ್ ಯು. ನಮಸ್ಕಾರ. ಹೇಳಿ. ತುಂಬ ವರ್ಷಗಳಿಂದ ನಿಮ್ಮ ಜೊತೆಗೆ ಮಾತುಕತೆ ಮಾಡಬೇಕು ಅಂತ ಸರ್. ನನ್ನ ವೃತ್ತಿ ಬದುಕು ಶುರುವಾಗಿ 15-16 ವರ್ಷ ಆಯಿತು. ಯಾವತ್ತೂ ಈ ಸಂದರ್ಭನೇ ಒದಗಿ ಬಂದಿರಲಿಲ್ಲ. ನಾನು ಲಾಸ್ಟ್ ಟೈಮ್ ಮಂಜು ಸರ್ ಅವರು ಕೇಳಬೇಕಾದ್ರೂ ಹೇಳಿದೆ, ಸರ್ ನಾನು ಫಸ್ಟು ನಾರಾಯಣ್ ಸರ್ದು ಇಂಟರ್ವ್ಯೂ ಬೇಕು ಅಂತೇಳಿ. ಸೊ ಅದು ಸಿಕ್ತು, ಆದರೆ ಒಂದು ಸಣ್ಣ ನಮ್ಮ ಕಡೆಯಿಂದ ಫೇಲ್ ಆಯಿತು. ಕ್ಷಮೆ ಇರಲಿ ಸರ್. ಮೊದಲಿಗೆ ಒಂದ್ಸಾರ ಕೇಳ್ತಾ ಇದ್ದೀನಿ. ಇಲ್ಲಿ ತೊಂದರೆ ಇಲ್ಲ, ಹೇಳಿ ಸರ್. ಮಾರುತ ಅಂತ ಬಂದಾಗ ಚಂಡ ಅಂದರೆ ಮೊದಲಿಗೆ ಈ ವಿಷಯಕ್ಕೆ ತಗೋತಾ ಇದ್ದೀನಿ ಅಂದರೆ, ವಿಜಯ್ ಅವರು ನಿಮ್ಮದು ಕಾಂಬಿನೇಷನ್ ದಕ್ಷ ಮಾಡಿದ್ರಿ ಮಧ್ಯೆ. ಅದೊಂದು ಎಕ್ಸ್ಪರಿಮೆಂಟು, ಅದ್ಭುತವಾದಂಥ ಒಂದು ಎಕ್ಸ್ಪರಿಮೆಂಟು, ನಿಮ್ಮದೇ ಪ್ರೊಡಕ್ಷನ್ ಹೌಸು. ಆ್ಯಂಡ್ ಚಂಡ ಫಸ್ಟ್ ಸಿನಿಮಾ, ಆ್ಯಂಡ್ ಇಲ್ಲಿ ಮಾರುತ, ಚಂಡ ಮಾರುತ 3ನೇ ಸಿನಿಮಾಗೆ. ಸೊ ಹೇಗೆ ಸರ್, ಅಂದರೆ ಈ ಒಂದು ಕೊಲಾಬ್ರೇಷನ್ನು, ಮಂಜು ಅವರು ದೊಡ್ಡ ಪ್ರೊಡಕ್ಷನ್ ಹೌಸು, ರಮೇಶ್ ಯಾದವ್ ಅವರು ಜೊತೆಗಿದ್ದಾರೆ. ಇಲ್ಲ, ಇದು ಸಿನಿಮಾ ಅನ್ನೋಕ್ಕಿಂತಲೂ ಸಮಾಜದ ಮೇಲೆ ಇರ್ತಕ್ಕಂಥ ಕಳಕಳಿ. ನಿರ್ಮಾಪಕರಿಗೆ ಒಂದು ಒಳ್ಳೆಯ ವಸ್ತು ಅವ್ರಿಗೆಲ್ಲೋ ಸಿಕ್ತು, ಕೂತ್ಕೊಂಡು ಯೋಚನೆ ಮಾಡಿದ್ರು ಅಥವಾ ಯಾವ ಸ್ನೇಹಿತರು ಹೇಳಿದ್ರು ಗೊತ್ತಿಲ್ಲ, ಬಂದು ಆ ವಸ್ತು ಹೇಳಿದ್ರು ಫಸ್ಟ್ ನನಗೆ. ಅಂದರೆ ಅವರು ಯೋಚನೆ ಮಾಡಿದ್ದಾರೆ, ಇದನ್ನು ಯಾರ ಕೈ ಕೊಟ್ಟರೆ ಇದು ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಆಗುತ್ತೆ, ಜನಕ್ಕೆ ಹೇಗೆ ತಲುಪಿಸ್ಬೋದು ಅಂತ ಒಂದಷ್ಟು ದಿನ ಚರ್ಚೆ ಮಾಡಿ ಕೊನೆಯಲ್ಲಿ ನನ್ನ ಹೆಸರು ಫೈನಲೈಸ್ ಮಾಡಿ ನನ್ನನ್ನು ಕರೆಸಿದರು. ರಮೇಶ್ ಯಾದವ್ ಅವರು ಮತ್ತು ಕೆ ಮಂಜು ಅವರು. ಅವರಿಬ್ಬರು ನಿಮ್ಗೆ ಗೊತ್ತಿದೆ, ಭಾಳ ಸಿನಿಮಾಗಳು ಮಾಡಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ. ತುಂಬ ಯಶಸ್ವಿ ಚಿತ್ರಗಳನ್ನು ಮಾಡಿದ್ದಾರೆ, ಸಾಕಷ್ಟು ಕಲಾವಿದರನ್ನ ಇಟ್ಕೊಂಡು ಮಾಡಿದ್ದಾರೆ. ಅವರಿಬ್ಬರು ಒಟ್ಟಿಗೆ ಸೇರ್ಕೊಂಡು ಮಾಡ್ತಿರೋ ಮೊದಲನೇ ಪ್ರಯತ್ನ ಇದು. ಆ ಮೊದಲನೇ ಪ್ರಯತ್ನ ಒಂದು ಒಳ್ಳೆಯ ಪ್ರಯತ್ನ. ಹಾಗಾಗಿ ಅದು ನನ್ನ ಕೈ ಕೊಟ್ಟಾಗ ನನಗೆ ಆ ಕಂಟೆಂಟ್ ತುಂಬ ಇಷ್ಟ ಆಯಿತು. ಯಾಕೆಂದರೆ ಇಲ್ಲಿ ರೊಟೀನ್ ಕಥೆ ಅಲ್ಲ ಇದು. ಒಬ್ಬ ಹೀರೋಯಿನ್ನು ಡುಯೆಟು, ಒಂದು ಕಮರ್ಷಿಯಲ್ ಫೈಟು, ಆ ಥರದ ಎಲಿಮೆಂಟ್ಸ್ ಅಲ್ಲ. ಬಟ್ ಫೈಟ್ ಇದೆ, ಸಾಂಗ್ಸ್ ಇದೆ, ಫೈಟ್ ಇದೆ. ಅದೆಲ್ಲಕ್ಕಿಂತಲೂ ಮೀರಿದ್ದು ಒಂದು ಅದ್ಭುತವಾದ ಸಂದೇಶ ಇದೆ. ಏನು ಸಂದೇಶ ತುಂಬ ಥ್ರಿಲ್ ಆಯಿತು ನನಗೆ. ಆಯಿತು, ಮಾಡೋಣ, ಇದು ತುಂಬ ಚೆನ್ನಾಗಿದೆ, ಏನು ಮಾಡೋಣ, ಹೀಗೆ ಮಾಡೋಣ. ಓಕೆ, ಇದಕ್ಕೊಬ್ಬ ಒಳ್ಳೆ ಚಾಲಕ ಬೇಕಲ್ಲ, ಡ್ರೈವರ್ ಬೇಕಲ್ಲ, ಗಾಡಿ ಚೆನ್ನಾಗಿದೆ, ಪ್ಯಾಸೆಂಜರೆಲ್ಲ ಇದ್ದಾರೆ, ಒಬ್ಬ ಡೈನಾಮಿಕ್ ಡ್ರೈವರ್ ಬೇಕು ಅದಕ್ಕೆ ಅಂತ ತೊಗೊಂಡೋಗ್ಬೇಕು. ಇದನ್ನು ಕರೆಕ್ಟಾಗಿ ತೊಗೊಂಡೋಗಲಿಲ್ಲ ಅಂದರೆ ರೀಚ್ ಆಗಲ್ಲ. ಸರಿ, ಯಾರನ್ನ ಹಾಕೋಣ ಅಂತ ಒಂದಷ್ಟು ಪಟ್ಟಿ ಕೊಟ್ಟರು. ನೋಡಿ ಸರ್, ಇವರೆಲ್ಲ ನಾನು ಕರೆಸ್ತೀನಿ, ಇದರಲ್ಲಿ ಯಾರು ಬೇಕಾದ್ರೂ ಕರೆಸ್ತೀನಿ ಅಂತ. ಸಾಲಲ್ಲ, ನಂಗೆ ಸಾಲ್ತಾ ಇಲ್ಲ, ಫೋರ್ಸ್ ಬೇಕು ನನಗೆ, ಒಂದು ಫೋರ್ಸ್ ಬೇಕು ಸರ್, ನನಗೆ ಅಂದ್ಬಿಟ್ಟು ನಾನೊಂದು 4 ಹೆಸರು ಹೇಳಿದೆ. ಅವಾಗ ಅಯ್ಯೋ ಅವರೆಲ್ಲ ಹಿಂಗೆ ಸರ್, ಇಲ್ಲ ಸರ್ ಪ್ರಯತ್ನ ಮಾಡಿ, ಇಲ್ಲಾಂದರೆ ನಿಮ್ಮ ಪ್ರಯತ್ನ ವ್ಯರ್ಥ ಆಗುತ್ತೆ. ನಿಮ್ಮ ಪ್ರಯತ್ನ ಫಲಿಸಬೇಕು ಅಂದರೆ ಇವ್ರುಗಳಿಂದನೇ ಸಾಧ್ಯ. ಇಲ್ಲಾಂದರೆ ಸುಮ್ಮನೆ ಅದೊಂದು ಸಿನಿಮಾ ಆಗುತ್ತೆ. ಎಲ್ಲ ಸಿನಿಮಾಗಳು ಹಾಗೆ ಬರುತ್ತೆ ಹೋಗುತ್ತೆ, ಬಟ್ ಬಂದು ಜನಕ್ಕೆ ತಲುಪಬೇಕು. ನಮ್ಮೆಲ್ಲರ ಪ್ರಯತ್ನ ಕೂಡ ಜನಕ್ಕೆ ತಲುಪಬೇಕು. ಜನಕ್ಕೆ ತಲುಪಲಿಲ್ಲ ಅಂದರೆ ನಮ್ಮ ಪ್ರಯತ್ನ ವ್ಯರ್ಥ. ಹಾಗಾಗಿ ದುನಿಯಾ ವಿಜಯ್ ಅವರ ಹೆಸರು ಚಾಲ್ತಿಯಲ್ಲಿ ಬಂತು. ನನಗೆ ತುಂಬ ಸೂಕ್ತ ಅನ್ನಿಸ್ತು. ಹೋಗಿ ಮಾತಾಡಿದ ತಕ್ಷಣ ಅವ್ರ ಕಥೆ ಕೇಳ್ತಿದ್ದಾಗೇ ತುಂಬ ಖುಷಿಪಟ್ಟರು. ಬಿಕಾಸ್ ಅವರ 2 ಸಿನಿಮಾಗಳು ಕೂಡ ಒಂದು ಸಂದೇಶ ಇಟ್ಟಿದ್ದಾರೆ ಅದರಲ್ಲಿ. ಈಗ ಹಿಂದಿನ ಸಿನಿಮಾ ಮಾದಕ ವಸ್ತುಗಳ ಬಗ್ಗೆ ತುಂಬ ಗಂಭೀರವಾಗಿ ಅವರು ಅದನ್ನು ಸಿನಿಮಾದಲ್ಲಿ ತೊಗೊಂಬಂದಿದ್ದಾರೆ. ಇದು ಆ ಥರದ್ದೇ ಒಂದು ಗಂಭೀರವಾದ ಸಮಸ್ಯೆ. ಇದು ಮಾದಕ ವಸ್ತುಗಳು ಒಂದು ಲಿಮಿಟೆಡ್ ಯುವಕರನ್ನು ಹಾಳು ಮಾಡ್ತಾ ಇದೆ. ಅದು ಎಲ್ಲರನ್ನೂ ಅಲ್ಲ, ಬಟ್ ಇದು ಎಲ್ಲರನ್ನೂ ಹಾಳು ಮಾಡ್ತಾ ಇದೆ. ನಾವು ತೊಗೊಂಡಿರೋ ಗಂಭೀರವಾದ ಸಮಸ್ಯೆ. ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ರೀಚ್ ಮಾಡೋದಕ್ಕೆ ಅಂಥೇಳಿ. ಸೊ
ಅವರು ಒಪ್ಕೊಂಡ್ಮೇಲೆ ನನಗೆ ಶೀರ್ಷಿಕೆ ಬಂತು, ಸಿನಿಮಾ ಶೀರ್ಷಿಕೆ. ಒಂದು ಫೋರ್ಸ್, ಏನು ಫೋರ್ಸ್, ಯಾವುದಕ್ಕೆ ಫೋರ್ಸ್ ಇದೆ? ಚಂಡಮಾರುತ ಥರ ಇರಬೇಕಲ್ಲ, ಚಂಡ ಮಾಡಿದ್ದೀವಿ ನಾವು, ಮಾರುತ ಇಡೋಣ ಅಂಥೇಳಿ ಆ ಫೋರ್ಸ್ಗೆ ಆ ಶೀರ್ಷಿಕೆ ಬಂತು. ಸಿನಿಮಾ ಶುರುವಾಯಿತು, ಮಾರುತ ಆಯಿತು. ಒಂದು ದೊಡ್ಡ ಜರ್ನಿ ಸಿನಿಮಾದಲ್ಲಿ. ನಾವು ಮೈಸೂರಲ್ಲಿ ಶುರು ಮಾಡ್ತೀವಿ, ಅಲ್ಲಿಂದ ಚಿಕ್ಕಮಂಗ್ಳೂರು ಹೋಗ್ತೀವಿ. ಚಿಕ್ಕಮಂಗ್ಳೂರಲ್ಲೇ 4-6 ಲೊಕೇಶನ್ಗಳು, ತುಂಬ ದೂರ ಲೊಕೇಶನ್. ಅಲ್ಲಿಂದ ಪುನಃ ಬೆಂಗಳೂರು ಬರ್ತೀವಿ, ಬೆಂಗಳೂರಿಂದ ಧಾರವಾಡ ಹೋಗ್ತೀವಿ, ಧಾರವಾಡದಿಂದ ಸೌದತ್ತಿ ಹೋಗ್ತೀವಿ, ಅಲ್ಲಿಂದ ಕೂಡಲ ಸಂಗಮ ಹೋಗ್ತೀವಿ, ಅಲ್ಲಿಂದ ಬಾಗಲಕೋಟೆ ಹೋಗ್ತೀವಿ, ಅಲ್ಲಿಂದ ಗೋವಾ ಹೋಗ್ತೀವಿ, ಗೋವಾದಿಂದ ಪುನಃ ಬೆಂಗಳೂರು ಬರ್ತೀವಿ. ಇದು ಟ್ರಾವೆಲ್ ಕತೆ. ಯಾಕೆ ಟ್ರಾವೆಲ್ ಮಾಡ್ತೀವಿ, ಏನಕ್ಕೆ ಟ್ರಾವೆಲ್ ಮಾಡಬೇಕು ಅಂದಾಗ, ಹಂಟಿಂಗ್, ಬೇಟೆಗೆ ಹೋಗ್ತಾನೆ ಅವನು, ಬೇಟೆಗಾರ ಆಗ್ತಾನೆ. ಏನು ಬೇಟೆ ಮಾಡ್ತಾನೆ? ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಕ್ಕಂಥ ದುರ್ಜನರನ್ನು ಬೇಟೆ ಮಾಡೋದಕ್ಕೆ ಹೋಗ್ತಾನೆ. ಅದೇ ಮಾರುತ. ಸರ್, 25 ವರ್ಷದ ಹಿಂದೆ ಶಬ್ದವೇದಿಯಲ್ಲಿ ನೀವೇ ಅಟೆಂಪ್ಟ್ ಮಾಡಿದ್ರಿ, ಅಂದರೆ ಮಾದಕ ವಸ್ತುಗಳು ಆ ಒಂದು ವಿಚಾರಕ್ಕೆ ತುಂಬ ಗಂಭೀರವಾಗಿ, ಅಷ್ಟು ದೊಡ್ಡ ಅಣ್ಣವ್ರನ್ನ ಇಟ್ಕೊಂಡು ಸಿನಿಮಾ ಮಾಡಿದಂಥವ್ರು. ಸೊ ಅದೇ ಭೀಮದಲ್ಲಿ ಅಗೇನ್ ವಿಜಯ್ ಅವ್ರು ಮಾಡಿದರು. ಮತ್ತು ಈ ಒಂದು ವಿಷಯ ಗಂಭೀರ ವಿಷಯ ಅಂತ ಹೇಳ್ತಾರೆ, ಏನಂತ ಬಿಟ್ಕೊಡ್ತಾ ಇಲ್ಲ. ಸೊ ಒಂದು ಸರ್, ಅಂದರೆ ನಿಮ್ಮ ಸಿನಿಮಾಗಳಂತಂದಾಗ ಅಲ್ಲೊಂದು ಹಬ್ಬ ಸಂಭ್ರಮ, ಅಷ್ಟು ದೊಡ್ಡ ಕಲಾವಿದರ ದಂಡಿರುತ್ತೆ, ಅಷ್ಟು ದೊಡ್ಡ ಕ್ಯಾನ್ವಸ್ ಇರುತ್ತೆ ಸಿನಿಮಾದಲ್ಲಿ. ಮತ್ತು ಆ ಥರದ್ದೊಂದು ಮಾರುತದಲ್ಲಿ ನನ್ನ ಹೆಸರುಗಳು ಕೇಳ್ತಾ ಇದ್ದಾಗ ಇಷ್ಟು ದೊಡ್ಡ ಕಲಾವಿದರು, ಇಷ್ಟು ದೊಡ್ಡ ಹಿಂಡಿದೆ. ಸೊ ಅಂದರೆ ರೀಸೆಂಟ್ ಟೈಮ್ಸಲ್ಲಿ ಒಂದಷ್ಟು ಸಿನಿಮಾಗಳು, ಈಗ ಒಂದಷ್ಟು ಈ ಜನ್ರೇಷನ್ನ ಸಿನಿಮಾಗಳು ವರ್ಕ್ ಆಗಿದ್ದು ಕೂಡ ಹಿಂಡು ಕಲಾವಿದರು, ಆ ಕೌಟುಂಬಿಕ ವಿಚಾರಗಳು, ಜೊತೆಗೆ ಒಂದು ಸಂದೇಶ ಸಾರುವಂಥ ವಿಷಯ, ಆದರೆ ಎಲ್ಲದಕ್ಕಿಂತ ಜೊತೆಗೆ ಒಂದು ಶಿಸ್ತು, ಒಂದು ಪ್ರಾಮಾಣಿಕ ಸಿನಿಮೋತ್ಸಾಹದ ಪ್ರಯತ್ನ ಅನ್ನೋದು ಕಾಣಿಸ್ತಾ ಇದೆ ಸರ್. ಸೊ ಇಂಥ ಹೊತ್ತಿಗೆ ಮತ್ತೆ ಅಗೇನ್ ಕಲಾ ಸಾಮ್ರಾಟರಾದ ನೀವು ಮತ್ತೆ ಈ ಥರದೊಂದು ಕಾಂಬಿನೇಷನಲ್ಲಿ ಬರ್ತಾ ಇರೋಂಥ ಸಿನಿಮಾ, ಈ ತಂಡದ ಬಗ್ಗೆ ಮಾತಾಡ್ತಿರ್ತದೆ ಸರ್. ಖಂಡಿತ. ಮೊದಲನೇದಾಗಿ ಪ್ರೊಡಕ್ಷನ್ ಹೌಸ್, ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸ್, ಬದ್ಧತೆ ಇರ್ತಕ್ಕಂಥವ್ರು, ಸಿನಿಮಾನೇ ಜೀವನ ಅಂತ ನಂಬ್ಕೊಂಡಿರೋರು ಇಬ್ಬರು. ಒಂದು ಪ್ರೊಡಕ್ಷನ್ ಹೌಸ್. ಯಾವಾಗಲೂ ಕೂಡ ಒಂದು ಮನೆ ಕಟ್ಟಬೇಕಾದ್ರೆ ಆ ಭೂಮಿ ಗಟ್ಟಿ ಇರಬೇಕು ಅಂತೀವಿ. ಭೂಮಿ ಗಟ್ಟಿ ಇಲ್ಲ ಅಂದರೆ ಫೌಂಡೇಶನ್ ಹಾಕಿ ಪ್ರಯೋಜನ ಇಲ್ಲ. ಹಾಗಾಗಿ ಬುನಾದಿ ನಿರ್ಮಾಪಕರು ಗಟ್ಟಿ ಇದ್ದಾಗ ಅಲ್ಲಿ ನಿರ್ದೇಶಕರು ಕೆಲಸ ಮಾಡೋದಕ್ಕೆ ಸಾಧ್ಯ. ಆಮೇಲೆ ನಾವು ಏನೇ ಕಥೆ ಮಾಡಿಕೊಂಡ್ರೂ ಕೂಡ ಅದನ್ನು ಕರೆಕ್ಟಾಗಿ ಆ ಪಾತ್ರಗಳಿಗೆ ಜೀವ ತುಂಬುವಂಥ ಕಲಾವಿದರು ಕೂಡ ಬೇಕು. ಎಷ್ಟೇ ಒಳ್ಳೆ ಕಲಾವಿದರಿದ್ದರೂ ಕೂಡ ಅವರಿಗೆ ಸರಿಯಾದ ರೀತಿಯಲ್ಲಿ ದೃಶ್ಯಗಳು ಬೇಕು, ಸನ್ನಿವೇಶಗಳು ಬೇಕು. ಇಲ್ಲಾಂದರೆ ಏನೂ ವರ್ಕೌಟ್ ಆಗೋಲ್ಲ. ಇಲ್ಲಿ ನಮಗೇನಾಯಿತು ಅಂದರೆ ಎಲ್ಲವೂ ಕೂಡಿ ಬಂತು. ಈಗ ಸಾಧು ಕೋಕಿಲ್ ಅವ್ರ ಬಗ್ಗೆ ಹೇಳಬೇಕು. ಅತಿ ಹೆಚ್ಚು ಡೇಟ್ಸ್ ಈ ಸಿನಿಮಾದಲ್ಲಿ ನಾನು ಅವ್ರನ್ನ ಬಳಸ್ಕೊಂಡಿದ್ದು. ಅವ್ರನ್ನ ಇಟ್ಕೊಂಡು 2 ದಿನ 3 ದಿನ ಮಾಡೋದಕ್ಕೆ ತುಂಬ ಸುಸ್ತು ಹೊಡಿತಾರೆ ಇಲ್ಲ. ನಾನು 34 ದಿನ ಅವ್ರ ಜೊತೆಲಿ ಕೆಲಸ ಮಾಡಿದ್ದೀನಿ. ನಮ್ಮ ಪಿಕ್ಚರ್ಲಿ ಅಷ್ಟು ದೊಡ್ಡ ಪಾತ್ರ ಅವ್ರದ್ದು. ಹಾಗೆ ಮುಂದೆ ಬಂದರೆ ತಾರಾ ಮೇಡಮ್ ಇದ್ದಾರೆ, ಶರತ್ ಲೋಹಿತಾಶ್ ಅವರಿದ್ದಾರೆ, ಪ್ರಮೋದ್ ಶೆಟ್ಟಿ ಅವರಿದ್ದಾರೆ, ಕಲ್ಯಾಣಿ ಅವರಿದ್ದಾರೆ, ರಂಗಾಯಣ ರಘು ಅವರಿದ್ದಾರೆ, ರವಿಚಂದ್ರನ್ ಅವ್ರು ಗೆಸ್ಟ್ ಕ್ಯಾರೆಕ್ಟ್ರ್ ಮಾಡಿದ್ದಾರೆ, ನಿಶ್ವಿಕಾ ನಾಯ್ಡು ಅವರಿದ್ದಾರೆ, ಪಾವಗಡ ಮಂಜು ಮಾಡಿದ್ದಾರೆ, ಸುಜಯ್ ಶಾಸ್ತ್ರಿ ಮಾಡಿದ್ದಾರೆ, ರಾಜು ತಾಳಿಕೋಟೆ ಅವರು ಮಾಡಿದ್ದಾರೆ. ಸೊ ಎಲ್ಲ ಕಲಾವಿದರು ಕೂಡ ಅಲ್ಲಲ್ಲಿ ಆ ಟ್ರಾವೆಲಿಂಗಲ್ಲಿ ಬಂದು ಹೋಗುವಂಥ ತುಂಬ ಒಳ್ಳೆ ಪಾತ್ರಗಳು. ಏನಕ್ಕೆ ಟ್ರಾವೆಲಿಂಗ್ ಅಂತ ನೀವು ಗುಟ್ಟು ಬಿಟ್ಕೊಡ್ತಿಲ್ಲ ಅಂದರೆ, ಗುಟ್ಟು ಬಿಟ್ಕೊಡೋದೇನಿದೆ, ಸಿನಿಮಾ ಬಿಡುಗಡೆ ಆಗ್ತಾಯಿದೆ. ನಾನು ಹೇಳ್ತೀನಿ ವಸ್ತು ಏನು. ಇವತ್ತು ಸೋಷಿಯಲ್ ಮೀಡಿಯಾ, ನಿಮ್ಮದು ಪ್ಲ್ಯಾಟ್ಫಾರ್ಮ್, ನಿಮ್ಮದು ಕೂಡ ಸೋಷಿಯಲ್ ಮೀಡಿಯಾ ಯಾರಿಗೆ ಬಳಕೆ ಆಗ್ತಾಯಿದೆ, ಯಾರಿಗೂ ಉಪಯೋಗ ಆಗ್ತಾಯಿದೆ? ನಿಜವಾಗಲೂ ಸಮಾಜಕ್ಕೆ ಅದರಿಂದ ಉಪಯೋಗ ಆಗ್ತಾ ಇದೆಯಾ? ನಾವು ಅದನ್ನು ಸರಿಯಾಗಿ ಬಳಸ್ಕೋತಾ ಇದ್ದೀವ? ಸೋಷಿಯಲ್ ಮೀಡಿಯಾ ಅದರ ಉದ್ದೇಶ ಏನು? ದುರ್ಬಳಕೆ, ಸದ್ಬಳಕೆ, ಇಷ್ಟೇ. ಇವತ್ತು ಫಾರ್ ಎಕ್ಸಾಂಪಲ್ ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ 100 ಜನ ಸಿಗ್ತಾರೆ, ಬಂದು ಮಾತಾಡ್ತಿರ್ತಾರೆ, ಅಂದರೆ ಚಾಟ್ ಮಾಡ್ತಿರ್ತಾರೆ. ಅವ್ರು ಯಾರೋ ಏನೋ ನನಗೆ ಗೊತ್ತಿಲ್ಲ. ಸರ್ ನಮಸ್ಕಾರ ಸರ್, ಹೇಗಿದ್ದೀರಾ? ಆ ಒಂದು ಆಪ್ಯಾಯಮಾನ ನಾವು ಅವ್ರಿಗೇನು ಮಾಡ್ತೀವಿ, ತುಂಬ ಚೆನ್ನಾಗಿದ್ದೀರಿ, ನೀವು ಹೇಗಿದ್ದೀರಾ? ಸೊ ಇದು ನಡೆಯುತ್ತೆ.
ಇದು ಎಲ್ಲಿವರೆಗೂ ನಡೆಯುತ್ತೆ? ಇದರ ವ್ಯಾಪ್ತಿ ಎಷ್ಟು? ಎಲ್ಲಿ ಹೋಗಿ ಮುಟ್ಟುತ್ತೆ? ಇದು ನನಗೆ ಇದು ನಾನಲ್ಲದೆ ಬೇರೆಯವ್ರಿಗೆ ಬಂದಾಗ ಅವ್ರಿಗೇನಾಗುತ್ತೆ, ತುಂಬ ಒಳ್ಳೆಯ ಸ್ನೇಹಿತರಾಗ್ತಾರೆ. ಹಾಗೆ ಸ್ವಲ್ಪ ಮುಂದಕ್ಕೆ ಬಂದಾಗ ಹೆಣ್ಮಕ್ಳಿಗೆ ನಿಮ್ಮಂಥವ್ರು ಯಾರು, ಐ ಮೀನ್ ಪರಿಚಯ ಆಗ್ತಾರೆ. ಆ ಪರಿಚಯ ಎಷ್ಟು ದಿನ ಮುಂದುವರಿಯುತ್ತೆ? ಎಷ್ಟು ದಿನ ಅವ್ರ ಪರಿಚಯ ಅಂದರೆ ಯಾವ ಥರದ ಪರಿಚಯ ಆಗುತ್ತೆ? ನಿಮ್ಗೆ ಗೊತ್ತಿಲ್ಲ, ನಮ್ಮ ದೇಶದಲ್ಲಿ ಇವತ್ತು ಈ ಥರದ ಹೆಣ್ಣುಮಕ್ಕಳನ್ನು ಲಿಸ್ಟ್ ಮಾಡ್ತಾರೆ, ಹುಡುಕ್ತಾರೆ, ಅವ್ರ ಸಂಪರ್ಕಕ್ಕೆ ಬರ್ತಾರೆ, ಅವ್ರ ಜೊತೆ ಚಾಟ್ ಮಾಡ್ತಾರೆ, ಲವ್ ಮಾಡ್ತಾರೆ. ಈ ಹೆಣ್ಮಕ್ಳು ಕೂಡ ಆ ಕ್ಷಣದಿಂದ ತನ್ನ ತಂದೆ, ತಾಯಿ, ಬಂಧು ಬಳಗ, ಗೆಳೆಯರು ಎಲ್ಲರನ್ನ ಮರೆತು ಅವರೆಲ್ಲ ಪ್ರೀತಿ, ಅವರೆಲ್ಲ ಜೀವನನ ಆ ಕಡೆ ತಿರುಗಿಸ್ತಾರೆ. ಆತ ಯಾರು ಅಂತಲೇ ಗೊತ್ತಿಲ್ಲ. ಆ ಮುಗ್ಧ ಮನಸ್ಸಿನ ಮೇಲೆ ಅವರು ಬೀರುವಂಥ ಪರಿಣಾಮ. ಒನ್ ಫೈನ್ ಡೇ ಇವ್ರು ಏನು ಮಾಡ್ತಾರೆ, ಆತನ ಕರೆಗೆ ಮನೆ ಬಿಟ್ಟು ಅವನು ಹೇಳಿದ ಜಾಗಕ್ಕೆ ಹೋಗ್ತಾರೆ. ಹೇಳಿರಲ್ಲ, ಮನೇಲಿ ಗೊತ್ತಿರಲ್ಲ, ಮನೆಯಲ್ಲೂ ಮಗಳಿಲ್ಲ, ಎಲ್ಲಿ ಹೋದ್ಲು ಅವಳು ಗೊತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀರಾ? ನ್ಯೂಸೆನ್ಸ್ ಆಗುತ್ತಲ್ಲ ಅವರಿಗೆ. ನುಂಗ್ತಾರೆ ಒಳಗಡೆ, ಬಾಗಿಲಾಕೊಂಡು ದುಃಖ ಅನುಭವಿಸ್ತಾರೆ. ತನಗೆ ಗೊತ್ತಿರ್ತಕ್ಕಂಥ ಸರ್ಕಲ್ಗಳಲ್ಲಿ ಹುಡುಕೋ ಪ್ರಯತ್ನ ನಡೀತಾ ಇರುತ್ತೆ. ಇವಳಿಗೆ ಯಾವ ಸಂಪರ್ಕ ಇರಲ್ಲ, ಎಲ್ಲ ಸಂಪರ್ಕಗಳು ಕಟ್ಟಾಗ್ಬಿಡುತ್ತೆ. ಒಂದೇ ಸಂಪರ್ಕ ಇಟ್ಕೊಂಡು ಹೋಗಿರ್ತಾಳೆ. ಅಲ್ಲಿಗೆ ಎಲ್ಲಿ ಹೇಳ್ತಾನೋ ಅಲ್ಲಿ ಬರ್ತಾಳೆ. ಬಂದಾಗ ಅವನು ಕರ್ಕೊಂಡು ಹೋಗ್ತಾನೆ, ಆಕೆ ಪ್ರೀತಿ ಮಾಡ್ತಾನೆ, ಆಕೆ ಜೊತೆ ದೈಹಿಕ ಸಂಪರ್ಕ ಮಾಡ್ತಾನೆ. ಒಂದಿನ ಬಿಟ್ಟು ಹೊರಟೋಗ್ತಾನೆ. ಇನ್ಯಾರೋ ಬಂದು ಅವಳನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಇದೇನು ಅಂದ್ರೆ ಪ್ರಕ್ರಿಯೆ. ಇವರು ವ್ಯಾಪಾರಿಗಳು. ಯಾರು? ಇವರು ವ್ಯಾಪಾರಿಗಳು. ವ್ಯಾಪಾರಕ್ಕೋಸ್ಕರ ಒಂದು ಹುಡುಗಿ ಸಂಪರ್ಕ ತಗೊಳ್ತಾರೆ. ಆ ಹುಡುಗಿನ ವ್ಯಾಪಾರಕ್ಕೆ ಇಡ್ತಾರೆ. ವ್ಯಾಪಾರಕ್ಕಿಟ್ಟು ವ್ಯಾಪಾರ ಆಗುತ್ತೆ. ವ್ಯಾಪಾರ ಆದ ನಂತರ ಇವ್ರನ್ನ ಕರೆಸ್ಕೊಂಡು ಅವರಿಗೆ ಕೊಡೋ ಮೊದಲು ಇವನೊಂದಷ್ಟು ದಿನ ಆಕೆನ ಅನುಭವಿಸ್ತಾನೆ. ಅವಳು ಕೊಟ್ಬಿಡ್ತಾನೆ. ಆಕೆ ಆಮೇಲೆ ಎಲ್ಲಿ ಹೋದ್ಲು ಗೊತ್ತಿಲ್ಲ, ಮುಗಿದೋಯ್ತು ಕತೆ. ಇಡೀ ಜಗತ್ತಿನ ಸಂಪರ್ಕ ಅವಳಿಗೆ ಕಟ್ಟಾಗ್ಬಿಡುತ್ತೆ. ಅವಳು ಎಲ್ಲಿದ್ದಾಳೆ, ಏನು ಮಾಡ್ತಿದ್ದಾಳೆ, ಬದುಕಿದ್ದಾಳ, ಸತ್ತಿದ್ದಾಳ ಗೊತ್ತೇ ಆಗಲ್ಲ. ಇದು ನಮ್ಮ ದೇಶದಲ್ಲಿ ನಡೀತಾ ಇರತಕ್ಕಂಥ ತುಂಬ ದೊಡ್ಡ ಸ್ಕ್ಯಾಮ್. ಇದೇ ಮಾರುತ.